ಹಿಂದೆ ಬಿಡಬಾರ್ದು. ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಜಯನಗರ ರಸ್ತೆ. ಏನಕ್ಕಪ್ಪ ಇಲ್ಲಿಗೆ ಬಂದ್ವಿ ಅಂದರೆ, ಏನೋ ಒಂದು ಕ್ಯೂರಿಯಾಸಿಟಿ ಒಂದು ವರ್ಷದಿಂದ ಇತ್ತು, ಇಲ್ಲಿನ ಒಂದು ಉದ್ಯಾನವನವನ್ನು ನೋಡಬೇಕು ಅಂತ. ಬಟ್ ಯಾವತ್ತೂ ನನಗೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಹಿಂಗೆ ಯಾವುದೋ ಒಂದು ಪೇಷಂಟ್ನ ನೋಡ್ಲಿಕ್ಕೆ ಬಂದಾಗ ಈ ಒಂದು ಜಾಗ ಜ್ಞಾಪಕಕ್ಕೆ ಬಂತು. ಜ್ಞಾಪಕಕ್ಕೆ ಬಂದಾಗ ನೋಡಿದ್ವಿ, ಗಾಡಿ ವೆಹಿಕಲ್ನ ಎಲ್ಲಿ ಪಾರ್ಕ್ ಮಾಡೋದು ಅಂತ ನೋಡ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ಜಾಗನೇ ಇಲ್ಲ ಗುರುವೆ, ಜಾಗ ಇಲ್ಲ. ಇವಾಗ ಇದೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಉದ್ಯಾನವನ. ಇಲ್ಲಿ ಸಾಯಂಕಾಲದೊತ್ತು ವಾಕಿಂಗ್ ಮಾಡುವವರ ಒಂದು ತಾಣ ಆಗಿರ್ತದೆ. ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿರ್ತಾರೆ. ಎಂಟ್ರೆನ್ಸಲ್ಲೇ ಅಮರ್ ಜವಾನ್ ಅಂತ ಹೇಳಿ ಒಂದು ಸ್ತಂಭ ಇರ್ತದೆ. ದೇಶವೆಂಬ ಅರಗಿನ ಮನೆಯನ್ನು ಕಾಪಾಡುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ವೀರ ಯೋಧರು. ನೋಡಿ ಇಲ್ಲಿ ಕೊಟೇಶನ್ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ದೇಶ ಧ್ವಜ ಗಾಳಿಯಿಂದ ಹಾರುವುದಲ್ಲ, ಅದನ್ನು ರಕ್ಷಿಸುವ ಪ್ರತಿಯೊಬ್ಬ ಸೈನಿಕನ ಉಸಿರಿನೊಂದಿಗೆ ಅದು ಹಾರುತ್ತದೆ. ತುಂಬ ಚೆನ್ನಾಗಿದೆಯಲ್ಲ ನೋಡಿ. ಇದು ದೇವಸ್ಥಾನದ ಹಿಂಭಾಗ ಹಿಂಗೆ ನಡ್ಕೊಂಬಂದರೆ ಇಲ್ಲಿ ಒಂದು ಬಾವಿ ಕೂಡ ನಿರ್ಮಾಣ ಮಾಡಿರ್ತಾರೆ. ನೋಡೋಣ ಎಷ್ಟು ಒಳಗಡೆ ಇದೆ ಅಂತ. ನೀರು ಮೇಲೇ ಇದೆ, ಎಷ್ಟು ಒಳಗಡೆ ಇದೆ ಅಂತ ಅಂದಾಜು ಮಾಡಲಿಕ್ಕೆ ಆಗ್ತಿಲ್ಲ. ಸ್ನೇಹಿತರೆ ಹಂಗೆ ಮುಂದೆ ಬಂದರೆ ಮಕ್ಕಳು ಆಟ ಆಡಲಿಕ್ಕೆ ಟೈರ್ಗಳ ಸಹಾಯದಿಂದ ಒಂದು ಉಯ್ಯಾಲೆನ ಇದು ಮಾಡಿರ್ತಾರೆ. ಇಲ್ಲಿ ನೋಡಿ ಹತ್ತಿ ಇಳಿಯುವಂಥ ಒಂದು ಇದು ವ್ಯಾಯಾಮಕ್ಕಾಗಿ ಮಕ್ಕಳ ಆಟ ಆಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ದೈಹಿಕವಾಗಿ ಅವರು ಶಕ್ತಿಯುತವಾಗಿರೋದಕ್ಕೆ ಸಹಾಯ ಮಾಡ್ತದೆ. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿ. ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲರೂ ಆಟ ಆಡ್ತಾರೆ. ವ್ಯಾಯಾಮ ಮಾಡಲಿಕ್ಕೆ ಅಚ್ಚುಕಟ್ಟಾಗಿ ನಿರ್ಮಾಣವಾಗಿರ್ತದೆ. ಈ ಒಂದು ಏರಿಯಾದ ಕೌನ್ಸಿಲರ್ ಅವರು ನೀಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಸರ್ಕಾರದ ವತಿಯಿಂದ. ಬಟ್ ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಕಷ್ಟನೇ ಆಗಿರ್ತದೆ. ಇದು ಶೋಲ್ಡರ್ ಸಂಬಂಧಪಟ್ಟಂತಹ ಒಂದು ಎಕ್ಸಸೈಸು. ವಯಸ್ಸಾದ ಮತ್ತು ಯಾವುದೇ ಒಂದು ತೊಡೆಗೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್ ಆಗಿರ್ತದೆ. ಈ ಒಂದು ಎಕ್ಸಸೈಸ್ನ ಪ್ರಾಯದ ವಯಸ್ಸಿನಿಂದ ವಯಸ್ಸಾದವರು ಯಾರು ಬೇಕಾದರೂ ಮಾಡ್ಬೋದು. ತುಂಬ ಅನುಕೂಲಕರವಾಗಿದೆ ಈ ಒಂದು ಎಕ್ಸಸೈಸು. ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಆಟಗಳದ್ದು. ಸೊ ನೋಡಿ, ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದಾರೆ. ಈ ಮಗು ಯಾರೋ ಜೋರಾಗಿ ಅಳ್ತಾ ಇದೆ. ಕೋಲಾರದಲ್ಲಿ ತುಂಬ ಅನುಕೂಲಕರವಾಗಿದೆ. ಮಕ್ಕಳೆಲ್ಲ ತುಂಬ ಆಟ ಮಾಡ್ತಾರೆ. ಫಿಸಿಕಲ್ ಎಕ್ಸಸೈಸ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಮುಂದಿನ ಜೀವನದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ನೋಡಿ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳೆಲ್ಲ. ತುಂಬಾ ಖುಷಿಯಾಗಿ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ. ಈ ಕಡೆ ನೋಡಿ ಜಾರೋ ಬಂಡಿ, ನಾವೆಲ್ಲ ಹಂಗೇನಪ್ಪ ಕರೆಯೋದು ಜಾರೋ ಬಂಡಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಹೋಗೋರು. ಈ ಮಗು ನೋಡಿ ಸಿಂಗಲ್ಲ ಕುತ್ಕೊಂಡೈತೆ. ಚಿಕ್ಕ ಮಗು ಅವ್ರ ಅಪ್ಪನ ಯಾರೋ ತುಳಿಯೋದು. ಇದು ಸೈಕಲ್ ಥರ ತುಳಿಯೋದು. ಇದು ಸಖತ್ತಾಗೈತಲ್ಲ ಇದು. ಇದೆಲ್ಲ ನೋಡಿ ಫಿಸಿಕಲ್ ಎಕ್ಸಸೈಸ್ಗೆ ತುಂಬಾ ಅನುಕೂಲಕರವಾಗಿರ್ತದೆ. ಮಕ್ಕಳ ಒಂದು ಬೆಳವಣಿಗೆನೂ ತುಂಬ ವೇಗವಾಗಿ ಬೆಳೆಯುವಂಥ ಒಂದು ಚಾನ್ಸಸ್ ಇರ್ತದೆ. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲಪ್ಪ. ಮರಗಳೇ ಹತ್ತಾಗ್ತದೆ, ದೊಡ್ಡ ದೊಡ್ಡ ಮರಗಳೇ ಹತ್ಬಿಡ್ತಾಯಿದ್ವಿ. ಈ ಮಕ್ಳಿಗೆ ಇಷ್ಟೆಲ್ಲ ಅನುಕೂಲ ಇದ್ರೂ ಆಟ ಆಡೋಕ್ಕೆ ಹೇಳ್ತಾರೆ ಹಿಂಗೆ. ಮಕ್ಕಳಿರೋ ಉಯ್ಯಾಲೆನ ದೊಡ್ಡ ದೊಡ್ಡವರೆಲ್ಲ ಆಡಾಕ್ತಾವ್ರಪ್ಪ. ಇಲ್ಲಂತೂ ಇಲ್ಲಿ ನೋಡ್ರಿ, ಇವರೆಲ್ಲ ಮಕ್ಕಳು ನಾಡ್ಸಕ್ಕೆ ಬಂದವರು, ಅವರಾಡಕ್ಕೆ ಬಂದವರು ಹಂಗಂತೂ ಗೊತ್ತಿಲ್ಲ.
ವೀಕ್ಷಕರೇ, ಈ ಸಮಾಜದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲೇ ಆದಂಥ ಒಂದು ಕಲೆಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಕರಾಟೆ. ಇದನ್ನೇನಂದರೆ ನಾವು ಸೆಲ್ಫ್ ಡಿಫೆನ್ಸ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮನ್ನು ನಾವು ಎಲ್ಲಾದರೂ ಒಂಟಿಯಾಗಿರಬೇಕಾದ್ರೆ, ಇಲ್ಲಾಂದರೆ ಬೇರೆಯವ್ರು ನಮ್ಮ ಶತ್ರುಗಳಾಗಿರ್ಬೋದು, ಬೇರೆಯವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಒಂದು ಸನ್ನಿವೇಶದಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಶ್ರೀಕಾಂತ್ ಅಂತ. ಸರ್ ನೀವು ಯಾವ ಊರಿನವರು? ಕೋಲಾರದ. ಮೂಲತಃ ಇವ್ರದ್ದು ಲೋಕಲೈಟ್ ಕೋಲಾರದವರು ಆಗಿರ್ತಾರೆ. ಸರ್ ನೀವು ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ? ಕೋಲಾರದಲ್ಲಿ 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸರ್ ನಿಮ್ಮ ಹತ್ರ ಈಗ ಎಲ್ಲ ದಿನಾನು ನೀವು ಅವೈಲೇಬಲ್ ಇರ್ತೀರಾ? ಸರ್ ಇಲ್ಲ, ನಮ್ಮದು ಬಂದ್ಬಿಟ್ಟು ವೀಕ್ಲಿ 2 ಡೇಸ್ ನಡೀತಾ ಇದೆ. ಯಾವ ವಾರ ಸರ್? ಸಂಡೇ ಮಾತ್ರ ಮಾಡ್ತಾ ಇರೋದು. ಓಕೆ. ಈವ್ನಿಂಗ್ 5 to 6 ಇರ್ತದೆ. ಓಕೆ. ಸಂಡೇ ಮಾರ್ನಿಂಗ್ 7:30 to 8:30 ಇರ್ತದೆ. ಓಕೆ. ಆಮೇಲೆ ಮಾರ್ಚಲ್ಲಿ ಇವ್ರದ್ದು ಎಕ್ಸಾಮ್ಸ್ ಎಲ್ಲ ಅಂದರೆ ಇವ್ರಿಗೆ ಹಾಲಿಡೇಸ್ ಇರುವಂಥ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ ಎಕ್ಸಾಮ್ಸ್ ಎಲ್ಲ ಆಗಿರುತ್ತೆ. ಸರ್ ಈಗ ಯಾಕೆ ನೀವು ಫುಲ್ ಟೈಮ್ ಮಾಡ್ತಿಲ್ಲ? ಇವಾಗ ಏನಂದ್ರೆ ಇವಾಗ ಮಾರ್ನಿಂಗ್ ಟೈಮ್ ಮಂಜು ಜಾಸ್ತಿ ಬೀಳ್ತಾ ಇರ್ತದೆ. ಸ್ನೇಹಿತರೆ, ಇವರೇನು ಹೇಳ್ತಿದ್ದಾರೆ ಅಂದರೆ ಈ ಒಂದು ವೆದರ್ಗೆ ಸಂಬಂಧಪಟ್ಟಂತೆ ಮಂಜೆಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮಕ್ಕಳ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಸಾಟರ್ಡೆ ಮತ್ತು ಸಂಡೇ ಮಾತ್ರ ಅವೈಲೇಬಲ್ ಇರ್ತಾರೆ. ಸಾಟರ್ಡೆ ಸಾಯಂಕಾಲ ಮತ್ತು ಸಂಡೇ ಮಾರ್ನಿಂಗ್ ಮಾತ್ರ ಅವೈಲೇಬಲ್ ಇರ್ತಾರೆ. ಆಫ್ಟರ್ ಮಾರ್ಚಲ್ಲಿ ಮಕ್ಕಳದೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ. ಆ ಒಂದು ಕಾರಣದಲ್ಲಿ ಬೇಸಿಗೆ ಕಾಲ ಆಗಿರೋದ್ರಿಂದ ಚಳಿ ಆ ಥರ ವೆದರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆವಾಗ ಮಂಡೇ ಟು ಫ್ರೈಡೇ, ಸೋಮವಾರದಿಂದ ಶುಕ್ರವಾರ ತನಕ ಅವೈಲೇಬಲ್ ಇರ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇವರನ್ನು ನೀವು ಸಾಟರ್ಡೆ ಮತ್ತು ಸಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಉದ್ಯಾನವನದಲ್ಲಿ ನೀವು ಮೀಟ್ ಮಾಡ್ಬೋದು. ಹಾಗೆಯೇ ಇವರನ್ನು ಇವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೋಲಾರದಲ್ಲಿ ಕಂಪೇರ್ ಟು ಅದರ್ಸ್ ವೆರಿ ರೀಸನಬಲ್ ಇರುತ್ತೆ. ಅಮೌಂಟ್ ನಾನು ಮೆನ್ಷನ್ ಮಾಡಿದೆ ಏನಕ್ಕಂದರೆ ನೀವು ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿದಾಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಹಂಗಾಗಿ ನಾನು ಅಮೌಂಟ್ನ ಡಿಕ್ಲೇರ್ ಮಾಡೋದಿಲ್ಲ. ಸೊ ಮಕ್ಕಳು ಇವ್ರದ್ದೊಂದು 2 ಕ್ಲಿಪ್ ಹಾಕಿರ್ತೀನಿ ನೋಡಿ, ಇವ್ರು ಯಾವ ಥರ ಟ್ರೈನ್ ಅಪ್ ಆಗಿರ್ತಾರೆ ಅಂತ. ಮಕ್ಕಳು ಸಣ್ಣ ಮಕ್ಕಳು ನನಗೆ ಗೊತ್ತಿರೋಂಗೆ 4th ಸ್ಟ್ಯಾಂಡರ್ಡ್ ಅವರು 5th ಸ್ಟ್ಯಾಂಡರ್ಡ್ ಎಲ್ಲ ಅನ್ಕೊತೀನಿ. ಸೊ ನೋಡೋಣ. ಸ್ಕೇಟಿಂಗ್ ಸರೌಂಡಿಂಗ್ ಇದಾಗಿರುತ್ತೆ ನೋಡಿ. ಮಕ್ಕಳೆಲ್ಲ ಸುಮಾರು ಒಂದು 5 ರಿಂದ 10 ವರ್ಷ ಒಳಗಿನ ಮಕ್ಕಳು. ಬಿಡಬಾರ್ದು. ಈ ಮಗು ಏನಿದೆ ಇವ್ರು ನುಡ್ಕೊಂಡು ಅವ್ರು ಬಂದಿದ್ದಾರೆ ಅಂದಾಗ ಎಷ್ಟು ಎಂಕ್ವೈರಿ ಮಾಡಿದ್ರು ಅಂತ ನಾವಿಲ್ಲ ನೋಡ್ತಾ ಇದ್ದೀವಿ. ಅವ್ರು ಯಾರು, ಎಲ್ಲಿಂದ ಬಂದರು, ನಿಮ್ಗೆ ಏನಾಗಬೇಕು ಅವ್ರು ಅಂತ ಕೇಳಿ ಒಂದು ರಿಜಿಸ್ಟರ್ ಬುಕ್ನ ಮೇಂಟೈನ್ ಮಾಡಿರ್ತಾರೆ. ಆ ಒಂದು ರಿಜಿಸ್ಟರ್ ಬುಕ್ಕಲ್ಲಿ ಅವ್ರು ನೋಡಿ ಅವ್ರ ಹೆಸರು ಗೊತ್ತಿದ್ದಾರಾ ಇಲ್ಲ ಅಂತೇಳಿ ಅವ್ರ ಹತ್ರ ಒಂದು ಸಿಗ್ನೇಚರ್ ತಗೊಂಡು ಎಷ್ಟು ಒಂದು ಕಾಳಜಿ ವಹಿಸ್ತಾರಂದರೆ, ತಮ್ಮ ಸ್ವಂತ ಮಕ್ಕಳಿಗೆ ಎಷ್ಟು ಕಾಳಜಿ ವಹಿಸ್ತಾರೋ ಅಷ್ಟೇ ಕಾಳಜಿನ ವಹಿಸ್ತಾರೆ. ಸರ್ ನಿಮ್ಮದು ಹೆಸರು ಸರ್? ವಿಕ್ಟರ್ ಸಾಮ್ಯಲ್ ಅಂತ. ಸರ್ ನೀವು ಯಾವ ಊರವರು ಸರ್? ಕೋಲಾರದವರು. ಸರ್ ನೀವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡಲ್ಲಿ ಇದ್ದೀರಾ ಸರ್? ನಾವು 20 ವರ್ಷದಿಂದ ಇದ್ದೀರಾ ಸರ್. ಇಲ್ಲೆಲ್ಲ ಯಾವ್ಯಾವ ವಾರ ನೀವು ಅವೈಲೇಬಲ್ ಇರ್ತೀರಾ ಸರ್? ನಾವು ಟ್ಯೂಸ್ಡೇ, ಥರ್ಸ್ಡೇ, ಸಾಟರ್ಡೇ, ಸಂಡೇ. ಸರ್ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ? 5 to 6. ಟ್ಯೂಸ್ಡೇ, ಥರ್ಸ್ಡೇ 5 to 6. 5 to 6. ಸ್ನೇಹಿತರೆ, ಇನ್ನೊಂದು ಮಾಹಿತಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಪ್ರೈಸ್ನ ನಾನು ಕೇಳಿದಾಗ ಆ್ಯಕ್ಚುಲಿ ನಾನು ಇದನ್ನ ಡಿಸ್ಕ್ಲೋಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಕಂಪೇರ್ ಟು ಬ್ಯಾಂಗ್ಳೂರ್ ದೊಡ್ಡ ಸಿಟಿಗೆ ಕಂಪೇರ್ ಮಾಡ್ಕೊಂಡು ಅದರ ಅರ್ಧದಷ್ಟು ಇರೋದಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಅಫೋರ್ಡಬಲ್ ಮಾಡ್ಬೋದು. ಮಾಹಿತಿ ಗೊತ್ತಾಗಬೇಕಾಗಿತ್ತು. ಇಲ್ಲಿ ಯಾವ ಏಜ್ನಿಂದ ಯಾವ ಏಜ್ ತನಕ ಇರುತ್ತೆ ಸರ್? 4.5 years. ಮಿನಿಮಮ್ 4.5 years ಇಂದ 4.5 to any age. ಎಷ್ಟಾದ್ರೂ ಏಜ್ ಡಿಫ್ರೆನ್ಸ್ ಇರೋದಿಲ್ಲ. ಮಿನಿಮಮ್ 4.5 years ಆಗಿರಬೇಕು. ಅಂದರೆ ಒಂದು ಅಟ್ಲೀಸ್ಟ್ ಮಾತಾಡಲಿಕ್ಕೆ ಓಡಾಡಲಿಕ್ಕೆ ಬರಬೇಕು, ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಬೇಕು. ವೀಕ್ಷಕರೇ, ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮ್ಯೂಟ್ ಮಾಡಿರ್ತೇನೆ. ಕಾರಣ ಇಷ್ಟೇ, ಹತ್ತಿರದಲ್ಲೇ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಒಂದು ಹಾಡು ಪ್ಲೇ ಆಗ್ತಾ ಇತ್ತು. ಸೊ ಆ ಒಂದು ಹಾಡಿನಿಂದ ಕಾಪಿರೈಟ್ ಆಗ್ಬೋದು ಅಂತ ಒಂದು ಚಾನ್ಸಸ್ ಇದೆ ಅಂತ ಅದನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೆಲ್ಲ ಆಫ್ ಮಾಡಿರ್ತೀನಿ. ಇಲ್ಲಿ ಸ್ಕೇಟಿಂಗ್ ಮಾಡ್ತಿರುವಂತಹ ಮಗು ಸ್ಟೇಟ್ ಲೆವೆಲ್ ಪ್ಲೇಯರ್ ಅಂತೆ. ತುಂಬ ಫಾಸ್ಟ್ ಮೂಮೆಂಟ್ ಇದೆ. ಇದೆಲ್ಲ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಖೋಖೋ ಕೋರ್ಟ್ ಇದು. ಆ ಕಡೆ ಏನು ಕಾಣಿಸ್ತಿದೆ ಅವೆಲ್ಲ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಜಾಗ. ಇದೆಲ್ಲ ಕುತ್ಕೊಳ್ಳಿಕ್ಕೆ ತುಂಬ ಅನುಕೂಲಕರವಾಗಿ ಮಾಡಿದ್ದಾರೆ. ವೆಲ್ ಮೇಂಟೈನ್ಡು. ಬಟ್ ಏನಂದರೆ ಸ್ವಲ್ಪ ಹುಲ್ಲಿರೋದ್ರಿಂದ ಸ್ವಲ್ಪ ಹಂಗೆ ಗಲೀಜಾಗಿ ಕಾಣುತ್ತೆ. ಓಕೆ ನೋಡಿ, ಇಲ್ಲೆಲ್ಲ ರೆಸ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಗಿಸುವಂಥ ಸಮಯ, ಚಾರ್ಜಿಂಗು ಇಲ್ಲ, ಬ್ಯಾಟ್ರಿ ಡೌನ್ ಆಯಿತು. ಸೊ ಹಿಂಗೆ ಮುಂದಕ್ಕೆ ಹೋದರೆ ಎಂಡ್ ಆಫ್ ದ ಪಾರ್ಕ್ ಇದ್ದೀವಿ.
ಎಲ್ಲ ಆಯಿತು. ಸೊ ಅಲ್ಲೇ ನೋಡಿ ಗೇಟ್ ಕಾಣ್ತಾ ಇದೆಯಲ್ಲ, ಅಲ್ಲೇನೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಮೈಕ್ ಇರೋದ್ರಿಂದ ನಾನು ಏನೋ ಮಾತಾಡೋದು ಸರಿಯಾಗಿ ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ತುಂಬ ಡಿಸ್ಟರ್ಬೆನ್ಸ್ ಫೀಲ್ ಆಗ್ತಾಯಿದೆ. ಮುಗೀತು. ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಟಾಯ್ಲೆಟ್ ರೆಸ್ಟ್ ರೂಮ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ ಸ್ಟಾರ್ಟಿಂಗಲ್ಲೇ. ಮತ್ತು ಯಾರಾದರೂ ಇಲ್ಲಿಗೆ ಇವತ್ತಿನ ಈ ನಮ್ಮ ವ್ಲಾಗ್ನ ಮುಗಿಸುವಂತಹ ಸಮಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.